ಫ್ರೆಂಡ್ಸ್ ಎಲ್ರಿಗೂ ನನ್ನ ನಮಸ್ಕಾರ. ನಾನ್ ನಿಮ್ಮ ಪುಷ್ಪ ನಾಗರಾಜ್, ಟ್ಯಾರೋ ರೀಡರ್ ಕಮ್ ನ್ಯೂಮರಲ್ಸ್. ಎಲ್ರು ಹೇಗಿದ್ದೀರಾ? ನಾನ್ ಇವತ್ತು ನೀವ್ ಪ್ರೀತಿಸುವಂತ ವ್ಯಕ್ತಿ ಅಂದ್ರೆ ನಿಮ್ಮನ್ನ ಇಷ್ಟ ಪಡ್ತಾ ಇರೋಂಥವ್ರು ಅಥವಾ ನೀವ್ ಇಷ್ಟ ಪಡ್ತಾ ಇರೋಂಥ ವ್ಯಕ್ತಿ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ ಅಂತ ನೋಡೋಣವಾ. ಅವ್ರ ಹೆಸರನ್ನ ನಿಮ್ ಮನಸ್ಸಲ್ಲಿ 3 ಸಲ ಹೇಳ್ಕೊಳ್ಳಿ. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ರೆಜ್ಯುನೇಟ್ ಆದ್ರೆ ಇಟ್ಕೋಬಹುದು, ಇಲ್ಲಾಂದ್ರೆ ಬಿಡ್ಬೋದು. ಅಂಡ್ ನಿಮಗೆ ಪರ್ಸನಲ್ ಆಗಿ ನನ್ನ ರೀಡಿಂಗ್ ಬೇಕು ಅಂದ್ರೆ ಮೇಲ್ಗಡೆ ಕಾಣ್ತಾ ಇರೋ ನಂಬರ್ಗೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಅದು ಪೇಯ್ಡ್ ರೀಡಿಂಗ್ ಆಗಿರುತ್ತೆ, ಸೊ ಪೇ ಮಾಡಿ ನೀವು ರೀಡಿಂಗ್ ತಗೋಬೇಕಾಗತ್ತೆ. ಓಕೆನಾ? ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನೋಡಿ, ಓಕೆನಾ? ಅಂಡ್ ಈ ರೀಡಿಂಗ್ ನಿಮ್ಗೆ ರೆಜ್ಯುನೇಟ್ ಆಗ್ಬೇಕಂತ ಹೇಳಿದ್ರೆ ಒಂದು ರೆಡ್ ಹಾರ್ಟ್ ಕಳ್ಸೋದನ್ನ ಮರಿಬೇಡಿ. ಅಂಡ್ ಲೈಕ್ ಅಂಡ್ ಶೇರ್ ಮಾಡೋದನ್ನ ಮಾತ್ರ ಮರಿಲೇಬೇಡಿ. ಓಕೆನಾ? ನೋಡೋಣ ನೀವ್ ಪ್ರೀತಿಸುವಂತ ವ್ಯಕ್ತಿ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಿದಾರೆ ನೋಡೋಣ. ಓಕೆ, ಕಾಂಪ್ರಮೈಸ್. ಓಕೆ, ಇನ್ನೋಸೆನ್ಸ್. ಓಕೆ, ವಾವ್, ತುಂಬಾ ಚೆನ್ನಾಗಿರೋ ಕಾರ್ಡ್ಸ್ ಬಂದಿದೆ. ನೋಡ್ಬೋದು ನಿಮ್ಮಿಬ್ಬರ ಮಧ್ಯೆ ಏನಾದ್ರೂ ಮಾತುಕತೆಯಲ್ಲಿ ಡಿಫ್ರೆನ್ಸ್ ಇದೆ, ನೀವು ಅರ್ಥ ಮಾಡ್ಕೊಂತಲ್ಲ, ಅವರು ಇವಾಗ ಕಾಂಪ್ರಮೈಸ್ ಆಗಕ್ ರೆಡಿ ಇದಾರೆ. ನಿಮ್ಮಿಬ್ಬರ ಮಧ್ಯೆ ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಏನು ಮಾತಾಡ್ತಾ ಇಲ್ಲ, ಅಥವಾ ನಿಮ್ಮಿಬ್ಬರ ಮಧ್ಯೆ ಎಲ್ಲ ಚೆನ್ನಾಗಿದ್ದು ಯಾವ್ದೋ ಒಂದು ವಿಷಯಕ್ಕೆ ನೀವು ತುಂಬಾ ಕೋಪ ಮಾಡ್ಕೊಂಡಿದ್ರೆ ಅವರು ನಿಮ್ ಜೊತೆ ಕಾಂಪ್ರಮೈಸ್ ಆಗಕ್ಕೆ ರೆಡಿ ಇದ್ದಾರೆ. ಅಂಡ್ ಅವರಿಗೆ ಗೊತ್ತಿದೆ ನಿಮ್ಮ ಇನ್ನೋಸೆನ್ಸ್, ನೀವು ತುಂಬಾ ಒಳ್ಳೆಯವರು, ನಿಮ್ಮ ಒಂದು ಒಳ್ಳೆತನಾನೇ ಅವರನ್ನ ಅಟ್ರಾಕ್ಟ್ ಮಾಡ್ತಾ ಇದೆ ಅಂತ ಹೇಳ್ಬಹುದು. ಜೊತೆಗೆ ಅವರು ಒಂದು ಪಾಸಿಟಿವ್ ಚೇಂಜ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮಿಂದ. ಸೊ ಓವರ್ ಆಲ್ ನೋಡೋದಾದ್ರೆ ಅವ್ರು ಏನಂತ ಹೇಳಿದ್ರೆ ನಿಮ್ ಜೊತೆ ಏನಾದ್ರು ಮಾತು ಬಿಟ್ಟಿದ್ರೆ ಅಥವಾ ಏನೂ ಇಲ್ಲ, ನಿಮ್ಮಿಬ್ರ ಮಧ್ಯೆ ಏನೋ ಒಂದು ಸಣ್ಣ ಪುಟ್ಟ ವಿಷಯಗಳಿಗೆ ಇದಾಗಿದ್ರು ಕೂಡ ಅವ್ರು ಇವಾಗ ಸದ್ಯಕ್ಕೆ ಏನಂತ ಹೇಳಿದ್ರೆ ನಿಮ್ ಜೊತೆ ಕಾಂಪ್ರಮೈಸ್ ಆಗಕ್ ರೆಡಿ ಆಗಿದ್ದಾರೆ ಆಲ್ರೆಡಿ. ಅಂಡ್ ನಿಮ್ಮ ಇನ್ನೋಸೆನ್ಸ್ ಅವ್ರನ್ನ ತುಂಬಾ ಕಾಡ್ತಾ ಇದೆ ಅಂತ ಹೇಳ್ಬೋದು. ಅಂಡ್ ಅವರು ಕೂಡ ಒಂದು ಪಾಸಿಟಿವ್ ಚೇಂಜ್ ಗೋಸ್ಕರ ಎದುರು ನೋಡ್ತಾ ಇದ್ರೆ ಆದಷ್ಟು ಬೇಗ ನಿಮ್ ಜೊತೆ ಮಾತಾಡ್ತಾರೆ. ನೀವಿಬ್ರು ತುಂಬಾ ಕ್ಲೋಸ್ ಆಗಿ ಇನ್ನು ಫ್ಯೂಚರ್ ಅಲ್ಲಿ ತುಂಬಾ ಚೆನ್ನಾಗಿರ್ತಾರೆ ಅಂತ ಹೇಳ್ಬೋದು ಈ ಕಾರ್ಡ್ಸ್ ನೋಡೋದಾದ್ರೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ರೆಡ್ ಹಾರ್ಟ್ ಕಳಿಸೋದನ್ನ ಮರಿಬೇಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.